ಸಫಾರಿಗೆ ಹೋದಂತ ಬಸ್ ಮೇಲೆ ಚಿರತೆ ಅಟ್ಯಾಕ್ ಮಾಡಿರುವಂತಹ ಘಟನೆ ಬೆಂಗಳೂರಿನ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಡೆದಿದೆ. ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಚಿರತೆ ಸಫಾರಿ ಉದ್ಯಾನವನದಲ್ಲಿ ಈ ಘಟನೆ ನಡೆದಿದ್ದು, ಸಫಾರಿಗೆ ಪ್ರವಾಸಿಗರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಬಸ್ ಮೇಲೆ ಚಿರತೆ ಏಕಾಏಕಿ ಹಾರಿ ಬಸ್ನಲ್ಲಿರುವವರಿಗೆ ಆತಂಕ ಸೃಷ್ಟಿ ಮಾಡಿದೆ. ವಿಜಯನಗರದ ಸೀತಾರಾಮ್ ತಾಂಡದಲ್ಲಿ ಕರಡಿಯೊಂದು ಮಹಿಳೆಯನ್ನ ಅಟ್ಟಿಸಿಕೊಂಡು ಬಂದಿದೆ. ಈ ವೇಳೆ ಜಮೀನಲ್ಲಿರುವಂತಹ ರೈತರು ಕೂಗಾಡಿದ್ದಾರೆ. ಗಾಬರಿಯಿಂದ ಜಾಂಬವಂತ ಮರವೇರಿ ಕುಳಿತಿದ್ದು ರೈತರು ಆತಂಕಗೊಂಡಿದ್ದಾರೆ. ಇನ್ನು ಕರಡಿಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಉಡುಪಿಯ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ನಾಡೋಜ ಜಿ ಶಂಕರ್ ಕುಸ್ತಿ ಸ್ಪರ್ಧೆ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಮಹಿಳೆಯರಿಗೆ 8 ವಿಭಾಗದಲ್ಲಿ, ಪುರುಷರಿಗೆ 10 ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಿತು. Kullapura ಹೇಳಿದ್ರೆ ಬೇಕಾದ್ರು ಆಯುಷ್ ಕುಲ್ಲಾಪುರ ಬೇರೆ ಆಯುಷ್ ಕುಲ್ಲಾಪುರ ಹೊರಬಂದಿದೆ ಸೋನೆ ಆಡಿ ಬಾ ಪ್ರತಿ ಕೇಂದ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗರಿಗೆದರಿದೆ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಪರಮೇಶ್ವರ್, ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಭೇಟಿಗಾಗಿ ಚರ್ಚೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಸುಳಿವು ಸಿಕ್ಕಾಗ ಭೇಟಿ ಆಗ್ತಾರೆ ಅಂತ ಹೇಳಿದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಗವರ್ನರು ಅವ್ರನ್ನ ತನಿಖೆಗೆ ಆದೇಶ ಮಾಡಿದ್ರು, ಅದಾದಮೇಲೆ ಹೈಕೋರ್ಟ್ಗೆ ಹೋದರು ಸಿದ್ದರಾಮಯ್ಯನವರು. ಹೈಕೋರ್ಟ್ನಲ್ಲಿ ಯಾವಾಗ ತನಿಖೆ ಆಗಬೇಕು ಅಂತ ಆದೇಶ ಆಯಿತು, ಅದಾದಮೇಲೆ ರಾಜಕೀಯದ ಬದಲಾವಣೆಗಳು ಪ್ರಾರಂಭ ಆಯಿತು, ನಾಯಕತ್ವದ ಬದಲಾವಣೆಗಳು. ಯಾವಾಗ ಸೈಟ್ ಕೂಡ ವಾಪಸ್ ಕೊಟ್ಟರು ಸಿದ್ದರಾಮಯ್ಯನವರು, ಇನ್ನೂ ಕನ್ಫರ್ಮ್ ಆಯಿತು ಸಿದ್ದರಾಮಯ್ಯನವರು ಇದರಲ್ಲಿ ಖಂಡಿತ ಸಿಗಾಕೊಳ್ತಾರೆ, ಮತ್ತೆ ಪ್ರಾಸಿಕ್ಯೂಷನ್ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದರಿಂದ ಕಾಂಗ್ರೆಸ್ನಲ್ಲಿ ಗರಿಗೆದರುತ್ತೆ. ನಾಯಕತ್ವ ಬದಲಾವಣೆ ಅನ್ನೋದು ಮೇಲೆ ಹೈಕಮಾಂಡಿಂದ ಎಲ್ಲೋ ಒಂದು ಸಂದೇಶ ಬಂದಿರೋದಕ್ಕೆ ಜಾರಕಿಹೊಳಿಯವರು, ಸತೀಶ್ ಜಾರಕಿಹೊಳಿಯವರು, ಪರಮೇಶ್ ಸಾಹೇಬರು ಎಲ್ಲರೂ ಕೂಡ ಭೇಟಿಯಾಗಿರೋದು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿರೋದು. ಎಲ್ಲರೂ ಕೂಡ ಯಾರು ಹಳೆ ಕಾಂಗ್ರೆಸ್ಸರಿದ್ದರು ಮತ್ತು KPCC ಅಧ್ಯಕ್ಷರಿದ್ದರು, KPCC ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಾದಂಥ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಮತ್ತು ಸತೀಶ್ ಜಾರಕಿಹೊಳಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್, ಇವರೆಲ್ಲರೂ ಸೇರಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದರೆ ಎಲ್ಲವೂ ಸರಿಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಬಾಲ ಸ್ವಯಂ ಸೇವಕರ RSS ತಂಡ ಆಕರ್ಷಕ ಪಥಸಂಚಲನ ನಡೆಸಿತು. ವಿದ್ಯಾಗಿರಿಯ ಅಥಣಿ ಕಲ್ಯಾಣ ಮಂಟಪದಿಂದ ಆರಂಭವಾದ ಪಥಸಂಚಲನ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. वीर शिवाजी अंबा भवानी
ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ನಶಿಸ್ತಾ ಇವೆ. ಗ್ರಾಮೀಣ ಕ್ರೀಡೆ ಉಳಿಸುವಂತ ಸಲುವಾಗಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕಿರಣಗಿ ಭಾಗ್ಯವಂತಿ ದೇವರ ಜಾತ್ರೆಯಲ್ಲಿ ಕುಸ್ತಿ ಭಾರ ಎತ್ತುವಂತ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಪಂದ್ಯದಲ್ಲಿ ಗೆದ್ದವರಿಗೆ ತಲಾ 4 ತೊಲೆಯ ಬೆಳ್ಳಿ ಖಡ್ಗವನ್ನ ನೀಡಲಾಯಿತು. ಪಂದ್ಯ ಆರಂಭಕ್ಕೂ ಮೊದಲು ದೇವರ ಉದ್ಭವ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಮಹಿಳಾ ಡೊಳ್ಳು ಕುಣಿತ, ಗೋವನಕೊಪ್ಪ ಮೇಳಗಳಿದ್ದವು. ಬಳಿಕ ರಾತ್ರಿ ಗ್ರಾಮೀಣ ಕ್ರೀಡೆ ನಡೆಸಲಾಯಿತು. ಕಲಬುರಗಿಯ ವಾಡಿ ರೈಲ್ವೆ ಜಂಕ್ಷನ್ನಲ್ಲಿ ಡೀಸೆಲ್ ಗೂಡ್ಸ್ ರೈಲು ಹಳಿ ತಪ್ಪಿದ ಘಟನೆ ನಡೆದಿದೆ. ಮಹಾರಾಷ್ಟ್ರದ ಪಣಿವೆಲ್ನಿಂದ ಆಂಧ್ರದ ಗುತ್ಕಲ್ಗೆ ಹೊರಟಿರುವಂತಹ ಗೂಡ್ಸ್ ರೈಲಿನ 3 ಬೋಗಿಗಳು ಹಳಿ ತಪ್ಪಿವೆ. ತಕ್ಷಣ ವಿಷಯ ತಿಳಿತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. वी क्रॉस पे आया वो। हाँ वही वी क्रॉस के पीछे थोड़ा वो रेल दिख रहा है नीचे मार फिर भी ड्राइवर बोला आता ठीक पेट में रख मेरे ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 3 ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾ ಜಪ್ತಿ ಮಾಡಿಕೊಂಡಿದ್ದಾರೆ. ಬಸವ ಕಲ್ಯಾಣದ ಉಜಳಂಬ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದಿರುವಂತಹ 350 ಕೆಜಿ ಗಾಂಜಾ ವಶಕ್ಕೆ ಪಡೆದರು. ಈ ಮೂಲಕ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಬೇಡ ಆರೋಪಿನ ಮೀಡಿಯಾಕ್ಕೆ ತೋರಿಸೋದು ಬೇಡ, ಧೋರಣೆ ಇಟ್ಟುಬಿಡಿ. ರಮೇಶ ನನಗೆ ಅಲ್ಲೇ ತಗೋ ಅವನ ಆರೋಪಿ ವಿಡಿಯೋ ಬೇಡ. ತುಮಕೂರಿನ ದಸರಾ ಹಬ್ಬದ ಹಿನ್ನೆಲೆ ನಗರದ ಅಮಾನಿಕೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಬೋಟಿಂಗ್ ಚಾಲನೆ ಕೊಟ್ಟಿದ್ದಾರೆ. ದಸರಾ ಪ್ರಯುಕ್ತ ಮುಂದಿನ 12ನೇ ತಾರೀಕಿನ ತನಕ ಬೋಟಿಂಗ್ ಸೌಲಭ್ಯ ಇರಲಿದೆ.